ಹೌದು, ಇವತ್ತಿನಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಭಕ್ತರು ಏನನ್ನ ಬರೆಸಬೇಕು ಅಂತ ಹೇಳಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಗ್ರಾಮ ಕೇಂದ್ರಗಳಲ್ಲಿ ಭೇಟಿ ನೀಡಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ನಾವೇ ಸ್ವತಃ ಮನೆ ಮನೆ ಹೋಗಿ ಈ ಥರ ಲಕ್ಷಕ್ಕೂ ಅಧಿಕ ಸ್ಟಿಕ್ಕರ್ಗಳನ್ನ ಅಂಟಿಸೋದ್ರ ಮೂಲಕ ಜಾಗೃತಿಯನ್ನು ಅಭಿಯಾನ ಮಾಡ್ತಾ ಇದ್ದೀವಿ. ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಇಲ್ಲಿ ಇವತ್ತಿನಿಂದ ಕಂಟಿನ್ಯೂಸ್ ಸಮೀಕ್ಷೆ ಮುಗಿಯವರೆಗೂ ಪ್ರವಾಸ ಮಾಡ್ತಾ ಇರ್ತೇವೆ. ಆ ಹಿನ್ನೆಲೆಯಲ್ಲಿ ಧರ್ಮ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು. ಅದರ ಕೋಡು A0868. ಸ್ವಾಮೀಜಿಗ ಸಾಕಷ್ಟು ಜನ ಮಠಾಧೀಶರೆಲ್ಲ ಗೊಂದಲದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಗಣತಿ ವಿಚಾರದಲ್ಲಿ. ಪರ್ಟಿಕ್ಯುಲರ್ ಆಗಿ ಲಿಂಗಾಯತ ಸಮುದಾಯದಲ್ಲೇ ಧರ್ಮದಲ್ಲಿ ಲಿಂಗಾಯತ ತೋರ್ಸಕ್ಕೆ ಹೇಳ್ತಾ ಇದ್ದಾರೆ, ಹಿಂದೂ ಅಂತ ಹೇಳ್ತಾರೆ. ಇದು ನಾಳೆ ಸಂಖ್ಯೆಯಲ್ಲಿ ವೇರಿಯೇಷನ್ ಆಗಲ್ವಾ ಅಂತ? ಇಲ್ಲ, ಇದು ಧರ್ಮದ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಧರ್ಮದ ವಿಚಾರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ, ಅದು ಕೇಂದ್ರ ಸರ್ಕಾರದಲ್ಲಿ ಬರ್ತದೆ. ಮತ್ತು ಇದು ಅಧಿಕಾರ ಇರೋದು, ಸಮೀಕ್ಷೆಯ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ. ಆದರೆ ಹಿಂದೆ 2018ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಈ ಸಮೀಕ್ಷೆಯನ್ನು ಮಾಡಿದರು. ಅದನ್ನು ಮಂಡಿಸಿದಾಗ ಅದನ್ನು ಯಾರು ಕೂಡ 10 ವರ್ಷಗಳ ನಂತರ ಅದನ್ನು ಮಂಡಿಸಿದಾಗ ಅದನ್ನು ಯಾರು ಕೂಡ ಒಪ್ಪುಗೋಲಿಲ್ಲ. ಅದೊಂದು ಅವೈಜ್ಞಾನಿಕ ಅಂತೇಳಿ ಎಲ್ಲರೂ ತಿರಸ್ಕಾರ ಮಾಡಿದರು. ಈಗ ಮತ್ತೆ ಮರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದೆ. ಸಾಕಷ್ಟು ಗೊಂದಲಗಳನ್ನು ಆರಂಭ ಮಾಡಿದೆ. ಆ ಗೊಂದಲಗಳು ಏನಾಗಿದೆ ಅಂತಂದ್ರೆ ಎಲ್ಲರಿಗೂ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. 860 ಜಾತಿಗಳು ಒಮ್ಮೆಗೆ 1400 ಆದವು, ಮತ್ತು 1561 ಆದವು. ಕೆಲವರೆಲ್ಲ ಕ್ರಿಶ್ಚಿಯನ್ರು ಎಲ್ಲ ಅಂತ ಬಹಳಷ್ಟು ಗೊಂದಲ ಮಾಡಿದ್ರೆ ಆ ಗೊಂದಲಗಳನ್ನು ನಿವಾರಣೆ ಮಾಡಿ ನೀವು ಸಮೀಕ್ಷೆ ಮಾಡಿದ್ರೆ ನೀವು ಮಾಡಿದ ಸಾರ್ಥಕ ಆಗತ್ತೆ. ಇಲ್ಲಾದ್ರೆ ನಮ್ಮ ಜನಗಳ ಟ್ಯಾಕ್ಸ್ ಹಣ ವೇಸ್ಟ್ ಆಗುತ್ತೆ. ಹೊಸ ಜಾತಿಗಳ ಸೇರ್ಪಡದ ಅವಶ್ಯಕತೆ ಇತ್ತ ಅಂತ? ಅವಶ್ಯಕತೆನೇ ಇರಲಿಲ್ಲ. ಅದಕ್ಕೇನೆ ಒಂದು ಕರೆಕ್ಟಾಗಿ ಕಾನೂನು ತಜ್ಞರು, ಶಿಕ್ಷಣ ತಜ್ಞರು ಮತ್ತು ನುರಿತ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ಸಮಾಜ ಬಗ್ಗೆ ಸಾಕಷ್ಟು ಎಲ್ಲ ಪಕ್ಷದಲ್ಲಿ ಒಳ್ಳೆ ರಾಜಕಾರಣಿಗಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಒಂದು ಸಮಿತಿಯನ್ನ ಮಾಡಿ ಪರಿಷ್ಕರಣೆ ಮಾಡಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರೆ ಇದು ಯಾವುದು ಗೊಂದಲ ಆಗ್ತಾ ಇರಲಿಲ್ಲ. ಇವಾಗಲೂ ಅದನ್ನು ಮಾಡುವಂತ ಅವಕಾಶ ಇದೆ. 15 ದಿನದಲ್ಲಿ ಸಮೀಕ್ಷೆ ಆಗೋದಿಲ್ಲ, ಕಡಿಮೆ ಅಂತಂದ್ರೆ 3 ತಿಂಗಳು ಬೇಕಾಗತ್ತೆ. ಅಲ್ಲ, ಖಂಡಿತ ಅವರು ಹೊರಗಡೆ ತೋರ್ಸಕ್ ಆಗ್ತಾ ಇಲ್ಲ, ಪಕ್ಷದ ವಿರುದ್ಧ ಚಟುವಟಿಕೆ ಆಗ್ತದೆ. ಆದ್ರೆ ಆಂತರಿಕವಾಗಿ ನಮ್ಮ ಜೊತೆಗೆ ಎಲ್ಲರೂ ಬಹಳಷ್ಟು ಜನ, ಒಂದು 8 ರಿಂದ 9 ಜನ ಸಚಿವರು ನಮ್ಮ ಜೊತೆಗೆ ಫೋನಲ್ಲಿ ಮಾತಾಡಿದ್ದಾರೆ. ಅವರಿಗಾಗಿರುವಂತ ಗೊಂದಲಗಳು ನಮ್ಗೆ ಹೇಳಿದ್ದಾರೆ. ಬುದ್ಧಿ ನಾವು ಹೇಳಕ್ಕಾಗಲ್ಲ, ನಾವು ಪಕ್ಷದ ನಿಬಂಧನೆ ಒಳಪಟ್ಟಿರ್ತೇವೆ. ನೀವು ಸಮಾಜ, ನೀವು ಭಕ್ತರು, ನೀವಿದ್ರೆ ಸಮಾಜ, ಹಾಗಾಗಿ ತಾವು ಮಾತಾಡಬೇಕು ಅಂತ ಅವರೇ ಹೇಳ್ತಾ ಇದ್ದಾರೆ ನಮಗೆ. ಹಾಗಾಗಿ ನಮ್ಮ ಸಿರಿಗೇರಿ ಜಗದ್ಗುರು ಬಹಳ ಸ್ಪಷ್ಟವಾಗಿ ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ರು. ಅವರು ಕೂಡ ಇವತ್ತು ನೋಡಿ, ಇವತ್ತೆಲ್ಲ ಪೇಪರ್ ನೋಡಿ, ಯಾವ ಕರ್ನಾಟಕದ ಎಲ್ಲಾ ಸ್ವಾಮಿಗಳು ಧರ್ಮದ ಕಾಲಮ್ ಹಿಂದೂ ಅಂತಾನೆ ಬರ್ಸ್ಬೇಕಂತ ಹೇಳಿದ್ದಾರೆ. ಮತ್ತು ಜಾತಿ ಕಾಲಮ್ನಲ್ಲಿ ನಿಮ್ಮ ಉಪಪಂಗಡ ಬರ್ಸಂತ ಹೇಳಿದ್ರೆ ನಾವು ಲಿಂಗಾಯತ ಪಂಚಮಸಾಲಿ ಬರ್ಸ್ಬೇಕು. ಅದರ ಬಗ್ಗೆ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ ವಿಚಾರಗಳನ್ನ ಮಾಧ್ಯಮದಲ್ಲಿ ಮಾತನಾಡೋದು ಸರಿಯಲ್ಲ. ಮಾಹಿತಿ ತಿಳ್ಕೊಂಡು ನಾವು ನಿಮ್ಗೆ ಹೇಳ್ತೇವೆ. ಅವರು ಹಿಂದೂಗೆ ಬೆಂಬಲಿಸ್ತಿದ್ದಾರೆ ಅಂತೇಳಿ ಉಚ್ಚಾಟನೆ ಮಾಡಿದ್ರೆ ಒಂದು ಸ್ಟೇಟ್ಮೆಂಟ್ ಸ್ವತಃ ಒಬ್ಬ ನೋಡಿ, ಆ ವಿಚಾರಗಳನ್ನ ನಾವು ಮಾತನಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈಗ ನಮ್ಮ ಮುಂದಿರೋದು ಇದು ಹಿಂದೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನೋಡಿ, ಪ್ರತಿಯೊಬ್ಬರು ಹಿಂದೂ ವಿಚಾರಧಾರೆಗಳಿಗೆ ನಾವು, ಯಾಕಂದ್ರೆ ಹಿಂದೂ ಅಂತಂದ್ರೆ ಸಾವಿರ ವರ್ಷಗಳಿಂದಿರುವಂತಹದ್ದು. ನಾವೆಲ್ಲರೂ ಹಿಂದೂಗಳೇ. ಆ ವಿಚಾರದಲ್ಲಿ ನಾವು ಹಿಂದುತ್ವಕ್ಕೆ ಬದ್ಧರಾಗಿರಬೇಕು. ಹಿಂದುವಿನಲ್ಲೇ ವೈದಿಕ ಇದೆ, ಅವೈದಿಕ ಇದೆ, ಎಲ್ಲ ಅದರೊಳಗಿದೆ. ಒಂದು ಆಲದ ಮರ, ಆ ಆಲದ ಮರದ ಒಂದು ಬ್ರಾಂಚು, ಒಂದು ಟೊಂಗೆ ಅಂತಂದ್ರೆ ಅದು ಲಿಂಗಾಯತ ಅಂತ ಹೇಳಕ್ ಇಚ್ಛೆ ಪಡ್ತಾರೆ.